ಬ್ರೋ ನಿಮ್ ಹೆಸರು? ದೇವು. ದೇವು ಅಂತ. ಪಕ್ಕ ಡಿ ಬಸ್ ಅಭಿಮಾನಿ. ಆ ಮಗುದು ಒಂದು ಸೀನ್ ಬರುತ್ತೆ, ಇಡೀ ಥಿಯೇಟರ್ ಅಲ್ಲಿ ಎಲ್ಲಾ ಕಿರ್ಸಾಡ್ತಾ ಇರೋರು ಅದೊಂದ್ ಸೀನ್ಗೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಹೇಳ್ತಾರೆ ಹುಡುಗರು ಎಂತ ಹುಡುಗರನ್ನ ಇಷ್ಟ ಪಡ್ಬೇಕಂದ್ರೆ ನೀವೇನೇ ತಪ್ಪು ಕೆಲಸ ಮಾಡ್ಲಿ ಮುಖಕ್ಕೆ ಹೊಡೆಯೋಳು ಅಂತೇಳು, ಅರೆ ಬಾಯ್ ಬಿಟ್ಟು ಹೇಳ್ಬೇಕು, ಇದು ತಪ್ಪು ಮಾಡಿ ಸರಿ ಮಾಡ್ಕೋ ಜೀವನದಲ್ಲಿ ಅಂತ ಆ ತರ ಹುಡುಗಿನ ಇಷ್ಟ ಪಡ್ಬೇಕು. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. 2ನೇ ವಾರ ನಾನು ಇಲ್ಲಿ ವೀರಸ್ ಥಿಯೇಟರ್ ಹತ್ರ ಬಂದಿದ್ದೀನಿ. ಎಲ್ಲರೂ 2ನೇ ವಾರದಲ್ಲಿ ಯಕ್ಕ ಮೂವಿಗೆ ಯಾವ ರೀತಿ ಬಂದಿದ್ದಾರೆ, ಜನ ಏನೆಲ್ಲ ಹೇಳ್ತಾರೆ ರಿವ್ಯೂ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಯಕ್ಕ 2ನೇ ವಾರದಲ್ಲಿ ಇಷ್ಟೊಂದು ಜನ ಕ್ರೌಡ್ ಆಗಿದ್ದಾರೆ. ಎಲ್ಲರೂ ಟಿಕೆಟ್ ತಗೊಳ್ಳೋದು ರೆಡಿ ಇದ್ದಾರೆ. ಇಲ್ಲಿ ಒಂದಷ್ಟು ಜನ ಟಿಕೆಟ್ ತಗೋತಾ ಇದ್ದಾರೆ. ಹೇಳು ರಾಜರೋತ್ಸವಕ್ಕೆ ಯಕ್ಕನ್ನು. ಯಕ್ಕ ಮೂವಿ. ಥ್ಯಾಂಕ್ ಯು. ಯಾವ ಮೂವಿ ನೋಡ ಬಂದಿದೆ? ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗ್ಬೋದು, ಅವನ ಲೈಫಲ್ಲಿ ಆದರೂ ಒಂದು ಟರ್ನಿಂಗ್ ಪಾಯಿಂಟ್ ಏನು ಅದು ಇಷ್ಟ ಉಳುತ್ತಲ್ಲ. ಮನುಷ್ಯನ ಪರಿಸ್ಥಿತಿ ಯಾವುದಕ್ಕೆ ಎಲ್ಲಿಂದ ಎಲ್ಲಿ ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಎಷ್ಟೇ ಒಳ್ಳೆಯವರಾಗಬೇಕು ಈ ಪರಿಸ್ಥಿತಿ ಸಮಾಜ ನಮ್ಮನ್ನು ಒಳ್ಳೆಯವರಾಗಲ್ಲ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಅವನು ಹಳೆ ಜೀವನಕ್ಕೆ ಬರ್ತಾನೆ. ಅದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಾಗೆ ನಮ್ಮ ವೀಕ್ಷಕರಿಗೆ ನೀವು ಪರಿಚಯ ಮಾಡ್ತಾರೆ. ನನ್ನ ಹೆಸರು ಮಸ್ತಿ ಮಂಜಣ್ಣ ಅಂತ. ನಾನೊಬ್ಬ ಕಾಮಿಡಿಯನ್ನು, ನಾನೊಬ್ಬ ಆರ್ಟಿಸ್ಟು. ತುಂಬ ಚೆನ್ನಾಗಿದೆ ಸರ್. ಮೂವಿ ನೋಡಿ ಏನೋ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಈಗ ಯಕ್ಕ 2ನೇ ವಾರ ರನ್ನಿಂಗ್ ಆಗ್ತಾ ಇದೆ. ಒಂದಷ್ಟು ರಿವ್ಯೂಗಳು ತಗೊಂಡಿದ್ದೀನಿ. ಇಲ್ಲೊಂದಷ್ಟು ರಿವ್ಯೂ ಕೊಡ್ತಾ ಇದ್ದಾರೆ. ಯಕ್ಕ ಸಿನಿಮಾ ನೋಡಿರುವಂತ ಬ್ರೋ ನಿಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್ ಅಂತ. ಓಕೆ, ಈ ಯಕ್ಕ ಮೂವಿ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ಯಕ್ಕ ಸಿನಿಮಾ ಅದು ಒಂದು ನೋಡಿ, ಒಂದು ಪ್ಯೂರ್ ಕಲ್ಟ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತ ಅಂದ್ರೆ ನಮ್ಗೆ ಹಿಂದಿನ ಸಿನಿಮಾ ಯುವ ಮೂವಿಲಿ ಎಲ್ರು ಟ್ರೋಲ್ ಮಾಡ್ತಿದ್ರು, ಇವ್ರ ಆಕ್ಟಿಂಗ್ ಚೆನ್ನಾಗಿಲ್ಲ, ಎಲ್ಲಾ ಸೀನ್ಗೂ ಒಂದೇ ಎಕ್ಸ್ಪ್ರೆಷನ್ ಕೊಡ್ತಾರೆ, ಹಂಗೆ ಹಿಂಗೆ ಅಂತ ಇದ್ರು. ಬಟ್ ಯಕ್ಕ ಸಿನಿಮಾಲಿ ಆಕ್ಟಿಂಗ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಯುವರು. ಇದೊಂದು ಒಳ್ಳೆ ಮಾಸ್ ಸಿನಿಮಾ ಅಂತ ಹೇಳ್ಬೋದು. ಪ್ಲಸ್ ಎಮೋಷನಲ್ ಇದೆ. ಆ ಇಂಟ್ರೋಲ್ ಬ್ಲಾಕ್ ಒಂದ್ ಸ್ವಲ್ಪ ಹಿಂದೆ ಆ ಮಗುದು ಒಂದು ಸೀನ್ ಬರುತ್ತೆ, ಇಡೀ ಥಿಯೇಟರ್ ಅಲ್ಲಿ ಎಲ್ಲಾ ಕಿರ್ಸಾಡ್ತಾ ಇರೋರು ಅದೊಂದ್ ಸೀನ್ಗೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಜೊತೆಗೆ ಇಂಟ್ರೋ ಮಟನ್ ಅಂಗಡಿಲಿ ಒಂದು ಸೀನ್ ಐತೆ, ಅದೊಂದ್ ಶಾರ್ಟ್ ಸಾಕು ಪಕ್ಕಾ ಪೈಸಾ ವಸೂಲ್ ಆಗಕ್ಕೆ ಜನರಿಗೆ. ಅವ್ರಿಗೆ ಈ ಸಿನಿಮಾ ಅವ್ರಿಗೊಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಉಳ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತ ಅಂದ್ರೆ ನೋಡಿ, ರಾಜ್ಕುಮಾರ್ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಪ್ಪು ಅವರಾಗಿರ್ಬೋದು, ಅವ್ರು ಮಾಡಿರೋ ಸಿನಿಮಾದಲ್ಲಿ ಯಾವ್ದ್ರಲ್ಲಿ ಮುತ್ತು ಅಂತ ಕ್ಯಾರೆಕ್ಟರ್ ಮಾಡಿ ಸಿನಿಮಾ ಮಾಡಿದ್ರು, ಅದೆಲ್ಲ ಫ್ಲಾಪ್ ಆಗಿರೋ ಚರಿತ್ರೆ ಇಲ್ಲ. ಅದೇ ತರ ಯಕ್ಕದಲ್ಲೂ ಯುವ ಹೆಸರು ಬಂದು ಮುತ್ತು ಅಂತ. ಈ ಸಿನಿಮಾದಲ್ಲೂ ಈ ಸಿನಿಮಾ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ. ಇದೊಂದು ಯುವರ್ಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಅವ್ರು ಇನ್ ಮುಂದೆ ಎಷ್ಟೇ ಸಿನಿಮಾ ಮಾಡ್ಲಿ ಅದ್ರ ಯಕ್ಕ ಅನ್ನೋದು ಟಾಪ್ ಪ್ರಯಾರಿಟಿ ನಿಂತ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ವಯಸ್ಸಿನಲ್ಲಿ ಏನಾದ್ರು ಲವ್ ಗಿವ್ ಏನಾದ್ರು ಆಗಿದೆ? ನಮ್ಗೆಲ್ಲಿ ಸರ್, ನಮ್ಗೇನಾದ್ರು ಕೆಲಸ ಕಾರ್ಯ ಅದ್ರ ಮೇಲೆ ಫೋಕಸ್ ಇರುತ್ತೆ ಹೊರತು ಲವ್ ಅನ್ನೋದಕ್ಕೆ ಟೈಮೇ ಇಲ್ಲ ನಮ್ಗೆ. ಯಾಕೆ ನಾನು ಆತರ ಕೇಳಿದೆ ಅಂದ್ರೆ, ಸಂಜನಾ ಅವ್ರದ್ದು ಅಲ್ಲಿ ಲವರ್ ತುಂಬಾನೇ ಕ್ಯಾಚಿ ಆಗಿ ಇದೆ ಅಂತ ಹೇಳ್ತಾ ಇದ್ರು. ಹೌದು. ಆ ಕ್ಯಾರೆಕ್ಟರ್ ಬಗ್ಗೆ, ನೀವು ಸಂಜನಾ ಅವ್ರ ಬಗ್ಗೆ ಒಂಥರ ಹುಡುಗಿ ಇದ್ದವಳು ಹುಡುಗನ್ ತರ ರಿಯಾಕ್ಟ್ ಮಾಡ್ತಾಳೆ ಅಂತ ಎಲ್ಲ ತುಂಬಾ ಜನ ಹೇಳ್ತಾ ಇದ್ರು. ಹೌದು. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ? ಈ ಸಿನಿಮಾದಲ್ಲಿ ನೋಡಿ, ಸಂಜನಾ ಅವ್ರ ಕ್ಯಾರೆಕ್ಟರ್ ಇವಾಗ ಕೆಲವೊಂದು ಹುಡುಗಿರು ಸೈಲೆಂಟ್ ಆಗಿದ್ದಿ ಒಳ್ಳೊಳ್ಳೆ ಏನೋ ಇದ್ ಮಾಡ್ಬಿಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಹುಡುಗಿ ಡೈರೆಕ್ಟ್ ಆಗಿ ಮಕ್ಕಳು ಕೊಡ್ದಂಗೆ ಹೇಳ್ತಾರೆ,
ಹುಡುಗರು ಎಂತ ಹುಡುಗರನ್ನ ಇಷ್ಟಪಡ್ಬೇಕಂದ್ರೆ ನೀವೇನೇ ತಪ್ಪು ಕೆಲಸ ಮಾಡ್ಲಿ ಮುಖಕ್ಕೆ ಹೊಡೆಯೋಳು ಅಂತಳು, ಅರೆ ಬಾಯ್ ಬಿಟ್ಟು ಹೇಳ್ಬೇಕು, ಇದು ತಪ್ಪು ಮಾಡಿ ಸರಿ ಮಾಡ್ಕೋ ಜೀವನದಲ್ಲಿ ಅಂತ ಆ ತರ ಹುಡುಗಿನ ಇಷ್ಟಪಡ್ಬೇಕು. ಅದು ಸಂಜನಾನಂದ್ರು ಈ ಸಿನಿಮಾದಲ್ಲಿ ಅವ್ರನ್ನ ಡೈರೆಕ್ಟ್ ಆಗಿ ತೋರ್ಸರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈ ಸಂದರ್ಭಕ್ಕೆ ಎಕ್ಕ ಮೂವಿ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ ಆಲ್ಮೋಸ್ಟ್ ಒಂದು 6 ತಿಂಗಳಾಯ್ತು ಜನ ಥಿಯೇಟರ್ ಬರ್ತಾ ಇಲ್ಲ ಸಿನಿಮಾ ನೋಡೋದಕ್ಕೆ. ಎಕ್ಕ ಸಿನಿಮಾ ಮುಖಾಂತರ ಮತ್ತೆ ಅಪ್ಪು ಅಭಿಮಾನಿಗಳು, ದೊಡ್ಡ ಮನೆ ಅಭಿಮಾನಿಗಳು ಥಿಯೇಟರ್ ಲಗ್ಗೆ ಇಟ್ಟವ್ರೆ. ಏನಕ್ಕೆ ದೊಡ್ಡ ಮನೆ ಫ್ಯಾನ್ಸ್ ಅಂದ್ರೆ ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಥಿಯೇಟರ್ ಬರ್ತಾರೆ ಅಂದ್ರೆ ಸಿನಿಮಾ ನೋಡಕ್ಕೆ. ಅಂತ ಸಿನಿಮಾಗಳು ಯುವ ಇಂದ ಇನ್ನೂ ಹೆಚ್ಚಾಗಿ ಬರ್ಲಿ. ಅವರು ಮುಂದೆ ಅಂದ್ರೆ ಅಪ್ಪು ಅವ್ರನ್ನ ಯಾರ್ಯಾರು ಯುವ ನೋಡ್ಬೇಕು ಅಂತ ಇದಾರೋ ಆ ಅಪ್ಪು ಅವ್ರ ಕೇಪಬಿಲಿಟಿ ಅವ್ರು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಕೆಪಾಸಿಟಿ ಇವ್ರು ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ. ಹೌದು ಹೌದು. ವೀರಸ್ ಥಿಯೇಟರ್ ಅಲ್ಲಿ ಹೌಸ್ಫುಲ್ ಅಂತ ಥಿಯೇಟರ್ ತುಂಬಿದೆ ಅಂತ ಹೇಳಿದ್ದಾರೆ. ನೀವು ಶೋ ನೋಡಿ ಈಚೆ ಬಂದಿದ್ದೀರಾ, ಮತ್ತೆ ಶೋಗೆ ಹೋಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಾದ್ರು ಒಂದು ಖುಷಿ ವಿಚಾರ ಏನಕ್ಕಂತಂದ್ರೆ ಒಳ್ಳೆ ಸಿನಿಮಾ ಬಂದಾಗ ಅದು ಥಿಯೇಟರ್ಗೆ ಬಂದು ಜನ ಅದನ್ನ ಪ್ರೋತ್ಸಾಹಿಸ್ಬೇಕು. ಅದೇ ತರ ಒಳ್ಳೆ ಸಿನಿಮಾ ಬಂದಾಗ ಒಂದ್ಸಲ ಅಲ್ಲ, ನಾವು ಬೋರ್ ಆಗೋಷ್ಟು ಸಲ ಥಿಯೇಟರ್ಗೆ ಬಂದು ನೋಡ್ತೀವಿ. ಇವತ್ತು ಬಂದಾಗ ಥಿಯೇಟರ್ ತುಂಬಿದೆ ಅಂತ ಅದೊಂದು ಬೋಲ್ಡ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಹೌಸ್ಫುಲ್ ಮಾಡೋದಕ್ಕೆ ಒಂದು ದೊಡ್ಡ ಮನೆ ಅಭಿಮಾನಿಗಳೇ ಬರ್ಬೇಕು ಅನ್ನೋದು ಒಂದು ಇನ್ನೊಂದ್ ಕಡೆ ಪ್ರೂವ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇದಕ್ಕೂ ಹಿಂದೆ ಮಾದೇವ ಬಂತು, ರಾಜರತ್ನಾಕರ ಬಂತು, ಎಲ್ಲ ಬ್ಯಾಕ್ ಟು ಬ್ಯಾಕ್ ರಿಕವರ್ ಆದಂತ ಸಂದರ್ಭದಲ್ಲಿ ನೀವು ಒಂದಷ್ಟು ಆ ಮೂವಿಯನ್ನ ನೀವು ಎಕ್ಕಾಗೆ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇದೆಲ್ಲ ಏನಂತ ಅನ್ಸ್ಬೋದು? ಈ ಟಿಪ್ಸ್ ಎಲ್ಲ ನೀವು ಆಡ್ ಮಾಡ್ಕೋಬಹುದಾ? ಯಾವ ತರ? ಹೌದು, ಆಲ್ಮೋಸ್ಟ್ ಇವಾಗ ನೋಡಿ ಎಲ್ಲ ಒಳ್ಳೊಳ್ಳೆ ಚಿತ್ರಗಳೇ ಬಂದಿರೋದು. ಮಾದೇವ ಆಗಿರ್ಬೋದು, ರಾಜರತ್ನಾಕರ ಆಗಿರ್ಬೋದು, ಕುಲದಲ್ಲಿ ಕೀಳಿ ಯಾವುದು, ಆ ಕುಲದಲ್ಲಿ ಕೀಳಿ ಯಾವುದು ಆ ಹೀರೋದೊಂದ್ ಸ್ವಲ್ಪ ಏನೋ ಅದ್ಲು ಬದಲಾಯ್ತು ಬಿಟ್ರೆ ಸಿನಿಮಾ ಚೆನ್ನಾಗೇ ಇತ್ತು. ಜನ ಬಂದ್ ಥಿಯೇಟರ್ ನೋಡ್ತಾನೆ ಇದ್ರು. ಎಕ್ಕ ಸಿನಿಮಾ ಅಂದ್ರೆ ಜನ ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟರ್ ಬಂದೇ ಬರ್ತಾರೆ. ನೀವು ಯಾವ್ದೋ ಖಾಲಿ ಪಲಾವ್ ಫಿಲಮ್ಗಳು ಮಾಡ್ಬಿಟ್ಟು ಜನ ಬರ್ತಾ ಇಲ್ಲ, ನೀವು ಜನ ಬೇರೆ ತಮಿಳ್ ನೋಡ್ತಾರೆ, ತೆಲುಗು ನೋಡ್ತಾರೆ, ಆ ಭಾಷೆ ನೋಡ್ತಾರೆ, ಈ ಭಾಷೆ ನೋಡ್ತಾರೆ ಅಂತೀರಾ. ನೀವು ಒಳ್ಳೆ ಸಿನಿಮಾ ಮಾಡ್ರಿ, ನಿಮಗೆ ಥಿಯೇಟರ್ ಅಲ್ಲಿ ನೀವು ಅನ್ಕೋಬಾರ್ದು ಮಳೆ ಬಂದ್ರು ಸಹ ಜನ ಥಿಯೇಟರ್ ಬಂದ್ ಸಿನಿಮಾ ನೋಡ್ತಾರೆ. ಅಂದ್ರೆ ಒಳ್ಳೊಳ್ಳೆ ಸದಾಭಿರುಚಿ ಸಿನಿಮಾಗಳು ಬಂತು. ಏನು ಎಲ್ಲ ಒಂದೇ ತರ ಸಿನಿಮಾಗಳು ಏನ್ ಬಂದಿರಲ್ಲ. ಈಗಲೂ ಮಧ್ಯಾಹ್ನ ಮಳೆ ಬರ್ತಾ ಇದ್ದಾಗ್ಲೂ ಕೂಡ ಜನ ಟಿಕೆಟ್ ತಗೋತಾ ಇದ್ರು. ಹೌದು ಹೌದು, ನಾವು ಅದನ್ನ ಕಣ್ಣಾರ ನೋಡಿದ್ವಿ. ಹೌದು. ಅಂದ್ರೆ ನಿಮ್ ಪ್ರಕಾರ ಇದು ಎಕ್ಕ ಮೂವಿ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತೀರಾ? ಪಕ್ಕ ಇವಾಗೇನ್ ನೋಡಿ, ಒಂದ್ ವಾರ ಆದ್ಮೇಲೆ ಜನ ಥಿಯೇಟರ್ ಬರ್ತಾನೆ ಅವ್ರೆ ಅಂತಂದ್ಮೇಲೆ ಸಿನಿಮಾ ಜನರಿಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ. ಏನಕ್ಕೆ ಇದಕ್ಕೆ ಸಿನಿಮಾ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಆ ಬ್ಯಾಂಗಲ್ ಬಂಗಾರಿ ಸಾಂಗು ನೋಡಿ. ಇವಾಗ ಎಲ್ರಿಗೂ ವುಮೆನ್ಸ್ ಗೆ ಎಲ್ರು ಕೈಗೆ ಬಳೆ ಹಾಕೊಂಡೆ ಹಾಕೋತಾರೆ. ಅದು ಕ್ಯಾಚಿ ಆಗಿ ಬಂದ್ಬಿಡ್ತು ಬ್ಯಾಂಗಲ್ ಬಂಗಾರಿ ಅನ್ನೋ ಸಾಂಗು. ಈ ವರ್ಷದಲ್ಲೇ ಒಂದು ಬ್ಲಾಕ್ ಬಸ್ಟರ್ ಸಾಂಗು. ಆ ಸಾಂಗ್ ಗೋಸ್ಕರ ಆದ್ರೂ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಆ ಸಾಂಗ್ ಗೋಸ್ಕರ ಥಿಯೇಟರ್ ಬಂದವ್ರಿಗೆ ಸಿನಿಮಾ ಅಂತೂ ಮೋಸ ಮಾಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಏನಾದ್ರೆ ಬ್ಯಾಂಗಲ್ ಬಂಗಾರಿಗೆ ರೀಲ್ಸ್ ಮಾಡಿದ್ರಾ? ನಾವೇನ್ ಮಾಡಿಲ್ಲ, ನಮ್ಮ ಮನೇಲಿ ಮಾಡಿದ್ರು. ಮನೇಲಿ ಯಾರ್ಯಾರು ಮಾಡಿದ್ರು? ನಮ್ ಪೇರೆಂಟ್ಸ್ ಮಾಡಿದ್ರು. ಪೇರೆಂಟ್ಸ್ ಮಾಡೋರೆ? ವೆರಿ ಗುಡ್ ವೆರಿ ಗುಡ್. ಪೇರೆಂಟ್ಸ್ ಮಾಡಿದ್ರ ಅಂದ್ರೆ ಅದು ಅಣ್ಣವ್ರ ಮನೆ ಅಭಿಮಾನಿಗಳು, ನಿಮ್ಮ ತಂದೆ ತಾಯಿಗಳಾಗ್ಲಿ, ನಿಮ್ಮ ಮನೇಲಿ ಇರೋರಾಗ್ಲಿ. ಹಾಗೆ ಪಕ್ಕದಲ್ಲಿ ಇನ್ನೊಬ್ರು ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಕಟ್ ಮಾಡಿ. ಬ್ರೋ, ನಿಮ್ಮ ಹೆಸರು? ದೇವು. ದೇವು ಅಂತ. ಪಕ್ಕಾ ಡಿ ಬಾಸ್ ಅಭಿಮಾನಿ. ಓಕೆ ಓಕೆ ಓಕೆ. ಪಕ್ಕಾ ಡಿ ಬಾಸ್ ಅಭಿಮಾನಿ. ಎಕ್ಕ ಮೂವಿ ನೋಡಕ್ ಬಂದಿದ್ದಾರೆ. ನಿಮ್ಮ ಮನದಾಳದ ಮಾತು ಏನು ಎಕ್ಕ ಮೂವಿ ಬಗ್ಗೆ? ಎಕ್ಕ ಮೂವಿ 2ನೇ ವಾರ ಲಗ್ಗೆ ಇಟ್ಟಿದೆ ಅಂದ್ರೆ ಇದು ಎಕ್ಕ ಮಾರ್ ಅಲ್ಲ, ಇದು ಬಾಕ್ಸ್ ಆಫೀಸ್ ಪಕ್ಕಾ ಮಾರ್. ನಿಜವಾಗ್ಲೂ ಸ್ಯಾಂಡಲ್ವುಡ್ ಗೆ ಎಕ್ಕ ಯಾರು ಅಂದ್ರೆ ನಮ್ಮ ಯುವರಾಜ್ ಕುಮಾರ್ ಅಂತ ಹೇಳ್ಬೋದು. ಲಾಸ್ಟ್ ಪ್ರೀವಿಯಸ್ ಒಂದು ಮೂವಿ ಬಂತು ಯುವ ಅಂತ, ಅದಷ್ಟು ಧೂಳು ಎಬ್ಬಿಸ್ತಿಲ್ಲ ಅಂದ್ರೆ ಇದು ಇಡೀ ಥಿಯೇಟರ್ಗೆ ಎಕ್ಕ ಮೂವಿ ಬೆಂಕಿನೇ ಹಚ್ಚಿಬಿಡ್ತು. ತುಂಬಾನೇ ಅಂದ್ರೆ ತುಂಬಾನೇ ಎಲ್ಲಾ ಅಭಿಮಾನಿಗಳು, ಅದ್ರಲ್ಲೂ ಅಪ್ಪು ಸರ್ ಅಭಿಮಾನಿಗಳು, ದೊಡ್ಡ ಮನೆ ಅಭಿಮಾನಿಗಳು, ಆಮೇಲೆ ಕನ್ನಡ ಸಿನಿ ಪ್ರೇಕ್ಷಕರು ಹೆಂಗೆ ಬಂದ್ರು ಅಂದ್ರೆ ಒಳ್ಳೆ ಮದುವೆ ಮನೆಗೆ ಬಾಡೂಟ ತಿನ್ನೋದಕ್ಕೆ ಬಂದಂಗ್ ಬಂದ್ರು ಜನ. ಥಿಯೇಟರ್ ಹೌಸ್ಫುಲ್. ಅಲ್ಲ, ಇಲ್ಲಿ ನೀವೇ ಸಾಕ್ಷಿದ್ದೀರಲ್ಲ. ಸಾಕ್ಷಿ. ಯಾಕೆಂದ್ರೆ ಆ ಅಭಿಮಾನಿ ಆಗ್ಬಿಟ್ಟು ಈ ಅಭಿಮಾನಿ ಎಲ್ಲಾ ತರದ್ದು ಅಂದ್ರೆ ಎಲ್ಲಾ ಯಾವ್ದೇ ಫ್ಯಾನ್ ಫಾಲೋವರ್ಸ್ ಯಾವ್ದೇ ರೀತಿ ಕಾಂಟ್ರವರ್ಸಿ ಇಲ್ದಾನೆ ಸಿನಿಮಾ ನೋಡಕ್ ಬಂದಿದ್ದಾರೆ. ನೀವು ಬಂದಿದ್ದೀರಾ? ನಾನು ಬಂದಿದ್ದೀನಿ. ಯಾಕೆ ಅಂದ್ರೆ ನಮ್ ಕನ್ನಡ ಉಳಿಬೇಕು ಅಂದ್ರೆ ನಮ್ಮ ಎಲ್ಲಾ ಕನ್ನಡ ನಟರನ್ನ ನಾವು ಗೌರವಿಸಬೇಕು. ಎಲ್ಲಾ ಕನ್ನಡ ನಟರು ಬೆಳಿಬೇಕು. ಬಾಡೂಟಕ್ಕೆ ಬಂದಂಗೆ ಬರ್ತಾ ಇದಾರೆ ಅಂತ ನೀವು ಜನ ಬಂದಂಗೆ ಹೇಳ್ತಾ ಇದ್ದೀರಾ. ನಾನು ವಿಡಿಯೋ ಹಿಡಿದಿದ್ದೀನಿ ಅದನ್ನ. 2ನೇ ವಾರದಲ್ಲಿ ಅಷ್ಟೊಂದು ಕ್ರೌಡ್ ಇದಾರೆ. ಥಿಯೇಟರ್ ಹೌಸ್ಫುಲ್ ಅಂತ ಬಂದಿದೆ. ನೀವು ಈ ಎಕ್ಕ ಮೂವಿ ಒಳಗಡೆ ಅವರು ಈ ಗೋಗಲ್ ಹಾಕಿರೋದು, ಈ ಪೊರ್ಕೆ ಹಿಡ್ಕೊಂಡಿರೋದು, ಎಷ್ಟೋ ಒಂದ್ ಗೆಟಪ್ ಇದೆ. ಆ ಗೆಟಪ್ ಬಗ್ಗೆ ಫುಲ್ ನೀವು ಕತೆ ಹೇಳ್ಬೇಡಿ, ಬಟ್ ಆ ಗೆಟಪ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಯಾಕೆ ಆ ಗೆಟಪ್ ಬಂತು? ಆ ಗೆಟಪ್ ಯಾಕೆ ಬಂತು ಅಂದ್ರೆ ಅಪ್ಪು ಸರ್ ಇನ್ನು ಜೀವಂತವಾಗಿದ್ದಾರೆ ಇವ್ರ ಮೂಲಕ ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಆ ಪರ್ದೆ ಮೇಲೆ ಆ ಶೇಡ್ ಅಲ್ಲಿ ಬರ್ತಾರೆ ಅಂದ್ರೆ ಜಾಕಿ ಮೂವಿಲಿ ಅಪ್ಪು ಸರ್ ಬಂದಿದ್ರಲ್ವಾ, ಸೇಮ್ ಅವ್ರ ನೋಡಿ ಇವರು ಅಪ್ಪು ಸರ್ ನೋಡ್ದಂಗೆ ಆಗೋಯ್ತು. ಬಟ್ ಅವ್ರ ಮಾಸ್ ಅದೇ ಸ್ಟೈಲ್ ಇರ್ಬೋದು, ಅವ್ರ ಡ್ಯಾನ್ಸ್ ಎಲ್ಲ ಇರ್ಬೋದು. ನಿಜವಾಗ್ಲೂ ಅಪ್ಪು ಸರೇ ಇದು ಎಕ್ಕ ಮೂವಿ ಮಾಡಿದ್ರೆ ಇದು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ. ಅದೇ ಅಪ್ಪು ಸರ್ ಮಾಡಿಬಿಟ್ಟಿದ್ರೆ ಇಡೀ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಮೂವಿ ಆಗ್ತಾ ಇತ್ತು. ಆ ಲೆವೆಲ್ ಇದೆ ಮೂವಿ. ಕಂಟೆಂಟ್ ಸೂಪರ್ ಆಗಿದೆ. ರೋಹಿತ್ ಪದಕಿ ಅವರು ಒಂದು ಪದಕನೇ ಕೊಟ್ಬಿಟ್ಟಿದ್ದಾರೆ ನಮ್ಮ ಯುವವರಿಗೆ. ಯಾಕೆಂದ್ರೆ ಈ ಮೂವಿ ಮೂಲಕ
ತುಂಬಾ ಸಖತ್ತಾಗಿದೆ. ಯಾಕೆಂದ್ರೆ ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್. Okay. ಇಂತಿಂತ ಒಳ್ಳೊಳ್ಳೆ ಮೂವಿನ ಪ್ರೊಡ್ಯೂಸ್ ಮಾಡ್ಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಥಿಯೇಟರ್ಗಳು ಮುಚ್ಚೋಗ್ತಾ ಅಂತ ಟೈಮಲ್ಲಿ ಇಂತ ಬರೋ ಮಳೆ ಟೈಮಲ್ಲಿ ಜನ ಬರ್ತಾರೆ ಅಂದ್ರೆ ಅದು ನಮ್ ಕನ್ನಡ ಸಿನಿಮಾಗಿರೋ ಗೊತ್ತು ಅಂತ ಹೇಳ್ಬೋದು, ನಮ್ ಕನ್ನಡ ಕಂಟೆಂಟ್ ಗಿರೋ ಒಂದ್ ಗೊತ್ತು ಅಂತ ಹೇಳ್ಬೋದು. ಅಂದ್ರೆ ಬರಗಾಲದಲ್ಲಿ ಒಂದ್ ಒಳ್ಳೆ ಮಾನ್ಸೂನ್ ಮಳೆ ಆಗ್ತಾ ಇದೆ ಅಂತ ನೀವು ಹೇಳ್ಬಹುದು. ಹೌದು, ಖಂಡಿತ. ಈಗ PRK ಪ್ರೊಡಕ್ಷನ್ ಇಂದ ಈಗ ಮೇಡಮ್ ಬಗ್ಗೆ ನೀವು ಇಷ್ಟೊಂದು ಕಾಳಜಿ ವಹಿಸಿ ಹೇಳ್ತಾ ಇದ್ದೀರಾ. ಯಾಕೆ ಅಂದ್ರೆ PRK ಪ್ರೊಡಕ್ಷನ್ ಬಗ್ಗೆ ಹೇಳಿ. PRK ಪ್ರೊಡಕ್ಷನ್ ಅಂತಕ್ಕದ್ದು ಒಂದು ಫ್ಯಾಮಿಲಿ ಪ್ರೊಡಕ್ಷನ್ ಅಲ್ಲ, ಅದು ಬಂದ್ಬಿಟ್ಟು ಎಲ್ಲಾ ಆಕ್ಟರ್ಸ್ಗೆ, ಎಲ್ಲಾ ಹೊಸಬ್ರಿಗೆ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಯಾಕೆ ಅಂದ್ರೆ ಆ ಹೊಸೊಬ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು. ಎಷ್ಟೋ ಜನ, ಎಷ್ಟೋ ಹೀರೋಗಳಿಗೂ ಸ್ಫೂರ್ತಿಯಾಗಿ ಅವ್ರು ಹೊಸಬ್ರಾದ್ರೂ ಪರವಾಗಿಲ್ಲ, ನಾನು ಅವ್ರಿಗೆ ಬಂಡವಾಳ ಹಾಕ್ತೀನಿ, ನಾಳೆ ದಿನ ಅವ್ರು ಒಂದೊಳ್ಳೆ ನಟರಾಗಿ ಒಂದು ಗುರುತಿಸ್ಕೊಳ್ತಾರೆ. ಯಾಕೆಂದ್ರೆ ಅದು PRK ಪ್ರೊಡಕ್ಷನ್ ಇಂದಲೇ ಸಾಧ್ಯ. ಅರ್ಥ ಆಯ್ತಾ? ಅವ್ರು ಇವ್ಗೆ ಅಂತ ಮಾತ್ರ PRK ಪ್ರೊಡಕ್ಷನ್ ಇದ್ ಮಾಡಲ್ಲ, ನಾಳೆ ದಿನ ಎಲ್ಲಾ ಯುವ ನಟರಿಗೂ ಹೇಳಕ್ಕಾಗಲ್ಲ. ನಿಮಗ್ ಮಾಡಿದ್ರು ನಾಳೆ ದಿನ ಹೀರೋ ಆಗಿ ಯಾರಿಗ್ ಗೊತ್ತು. ಅಂದ್ರೆ ನಾನೊಬ್ಬ ನಟನಾಗಿ ನಾನು ರಂಜಿಸ್ಲಿಕ್ಕೆ ಇಷ್ಟಪಡ್ತೀನಿ, ಆಕ್ಟ್ ಮಾಡಕ್ ಇಷ್ಟಪಡ್ತೀನಿ. ನಾನು ಇದನ್ನ ನಮ್ಮ ಅಣ್ಣವ್ರ ಮಗ ಒಂದು ಸಿನಿಮಾ ಮಾಡಿದಾಗ ನಡುವೆ ಅಂತರವಿರಲಿ ಅಂತ ಒಂದು ಸಿನಿಮಾ ಮಾಡಿದ್ರು. ಯಾರು ಆಡಿಯೋ ರೈಟ್ಸ್ ನ ತಗೊಳಕ್ ಯಾರು ಮುಂದೆ ಬಂದಿರ್ಲಿಲ್ಲ. ಆ ದಿನ ಕೈ ಹಿಡಿದಿದೆ ಅಪ್ಪು ಸರ್. PRK ಪ್ರೊಡಕ್ಷನ್ ಇಂದ ಆ ಸಿನಿಮಾನ ಕೈ ಹಿಡಿದ್ರು. ಅದಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕನ್ನಡ ಪ್ರೇಕ್ಷಕ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾಗೆ ದಯವಿಟ್ಟು ಸಪೋರ್ಟ್ ಮಾಡಿ.